ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದಂಥ ವಿಚಾರವಾಗಿ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇದೆ. ಈ ಕುರಿತಂತೆ ಸಾಕಷ್ಟು ಏನು ಪಂಚಮಸಾಲಿ ಪೀಠದ ಅದೇ ರೀತಿ ಮುಖಂಡರ ಒಂದು ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು ಈ ನಡುವೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕ ಅದೇ ರೀತಿ ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಒಂದು ಕಡೆ ಕೆಲವೊಂದಿಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರಿ, ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವಾಗಿ. ಏನು ಪರ್ಯಾಯ ವ್ಯವಸ್ಥೆ? ಪರ್ಯಾಯ ವ್ಯವಸ್ಥೆ ಅಂದರೆ ಒಂದು ಯಾವ ಸಿದ್ಧಾಂತದ ಮೇಲೆ, ತತ್ವದ ಮೇಲೆ ನಾವು ಒಂದು ಸಮಾಜದಲ್ಲಿ ಜನಿಸಿದ್ದೀವಿ, ಅದು ಲಿಂಗಾಯತ ಪಂಚಮಸಾಲಿ. ಅದು ಬಸವಣ್ಣನವರನ್ನು ನಮ್ಮ ಗುರುಗಳಾಗಿ ನಾವು ನಂಬಿದಂಥವ್ರು. ಬಸವಣ್ಣನ ತತ್ವ ಆದರ್ಶಗಳನ್ನು, ವಿಚಾರಗಳನ್ನು ತಿದ್ದುಕೊಂಡು ನಾವು ನಡೆಯುವಂಥ ಮಠ ಆಗಬೇಕು ಅನ್ನೋದು ನಮ್ಮ ಒಂದು ಟ್ರಸ್ಟಿನ ಉದ್ದೇಶ. ಅದಕ್ಕೋಸ್ಕರನೇ ಜಮೀನು ತೊಗೊಂಡು, ಮಠ ತೊಗೊಂಡು, ಗುರುಗಳನ್ನ ಮಾಡಿ ನಾವೆಲ್ಲ ಮಾಡಿದ್ದಂಥದ್ದು. ಅದು ನಡಿಬೇಕಲ್ಲ, ಅದು ಉಳಿಬೇಕಲ್ಲ. ಆ ಸಂಪ್ರದಾಯ ಎಲ್ಲೋ ಬಿಟ್ಟು ಹೋಗ್ತಾ ಇದೆ. ಅದು ಆಗಬಾರ್ದು. ಸಮಾಜ ಒಂದು ಸಂಪ್ರದಾಯದಲ್ಲಿ, ಒಂದು ಪರಂಪರೆಯಲ್ಲಿ ಬಂದಂಥ ಸಮಾಜ. ಆ ಸಮಾಜಕ್ಕೆ ಒಂದು ತಂದೆ ಆದ ನಿಲುವಿದೆ. ಆ ನಿಲುವನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇತ್ತೀಚಿನ ದಿನಗಳಲ್ಲಿ ಅದು ಆಗ್ತಾಯಿಲ್ಲ. ಯಾಕಂದರೆ ನಮ್ಮ ಗುರುಗಳು ಭಾಳ ಪಾಪ ಬ್ಯುಸಿ ಆಗಿಬಿಟ್ರ. ಅವರಿಗೆ ಬೆಳಗಾವಿಗೆ ಒಂದು ಮನೆ ಮಾಡ್ತಾರೆ, ಹುಬ್ಳಿ ಧಾರವಾಡಕ್ಕೆ ಒಂದು ಮನೆ ಮಾಡ್ಯಾರ, ಬೆಂಗಳೂರಿಗೆ ಒಂದು ಮನೆ ಮಾಡ್ತಾರೆ. ಅವರು ಪಾಪ ಬ್ಯುಸಿ ಅದಾರ. ಅವ್ರು ಸಂಚಾರ ಮಾಡಿಕೊಂಡು ಆರಾಮಾಗಿರಲಿ. ಅವರು ಚರಪೀಠ ಆದರೆ ನಾವು ಹರಪೀಠ ಅಲ್ಲಿ ಮಾಡ್ತೀವಿ. ಸ್ಥಿರಪೀಠ ಒಂದು ಇರಬೇಕನ್ನೋದು ನಮ್ಮ ಉದ್ದೇಶ. ಅಲ್ಲಿ ಯಾಕಂದ್ರೆ ಸಮಾಜ ಜನ ಬರ್ತಾರೆ. ಕೂಡಲ ಸಂಗಮ ಪವಿತ್ರವಾದ ಕ್ಷೇತ್ರ. ಅನ್ನ ಬಸವಣ್ಣನವರ ಒಂದು ತಪೋಭೂಮಿ, ಐಕ್ಯ ಭೂಮಿ ಅಂತ ಹೇಳ್ತೀವಿ. ಅಲ್ಲಿ ಸಾಕಷ್ಟು ಜನ ಬರ್ತಾರೆ. ಅವಾಗ ಮಠಕ್ಕೆ ಬಂದಾಗ ಅಲ್ಲಿ ದಾಸೋಹ, ಕಾಯಕ ಇವೆಲ್ಲ ನಡೀಬೇಕಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಅಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡೋದಕ್ಕೆ ಮುಂದಾಗಿದ್ದೀವಿ. ಯಾಕಂದರೆ ಅಲ್ಲಿ ಇರಬೇಕು ಗುರುಗಳನ್ನೋರು ಒಬ್ಬರು ಇದ್ದರೆ ಅದು ಚಂದಲ್ಲ. ಗುರುಗಳು ಬಂದಾಗ, ಮಠಕ್ಕೆ ಬಂದಾಗ ಯಾರೂ ಇಲ್ಲ, ಖಾಲಿ ಹೊಡೆಯೋದು, ಅಲ್ಲಿ ನಾಯಿ ನರಿ ಮಕ್ಕೊಳ್ಳೋದು, ಅಲ್ಲಿ ಅವನೋ ಸೆರೆ ಕುಡ್ಕೊಂಡು ಕುಂದ್ರೋದು, ಇದು ಸರಿಯಲ್ಲ. ಅದಕ್ಕೆ ನಾನು ಬೀಗ ಹಾಕ್ಸಿದ್ದು. ಅದಕ್ಕೆ ಗೇಟ್ ಮಾಡಿಸಿದ್ದೀನಿ ರಕ್ಷಣೆ ಮಾಡೋದಕ್ಕೆ. ಅದಕ್ಕೆ ಬೀಗ ಹಾಕ್ಸಿದ್ರು. ನಮ್ಮ ಬರೋಕ್ಕೆ ಯಾರಿಗೆ ಬರ್ಬೇಕಂತ ಹೇಳಿದ್ದೆ ನನಗೆ ಇವರೇನು 2 ವರ್ಷದಿಂದ ಒಂದಾರು ಸಂಪರ್ಕ ಮಾಡಿದ್ರ, ನನಗೆ ಕೇಳಿದ್ರ ಬರ್ತೀನಿ ಹೋಗ್ತೀನಿ ಅಂತ? ಅಥವಾ ಧರ್ಮದರ್ಶಿ ಈ ಟ್ರಸ್ಟಿನ ನಾನು ಒಬ್ಬ ಅಧ್ಯಕ್ಷ ಆದಮೇಲೆ ನನಗೊಂದು ಫೋನ್ ಆದರೂ ಮಾಡಿ ಅವರು ನನಗೊಂದು ಶುಭಾಶಯನ್ನು ಹೇಳ್ಯಾರ? ಯಾಕೆ ಮಾಡಬಾರ್ದಾಗಿತ್ತು? ಇದೇ ಟ್ರಸ್ಟ್ ನಡೆಯಿಲ್ಲಲ್ಲ, ಅವರು ಸ್ವಾಮಿಗಳಾಗಿದ್ದು. ಮತ್ತು ಅವ್ರಿಗೆ ಬೇಕಲ್ಲ ರೀ ಗುರುಗಳಾದವ್ರಿಗೆ. ಅದು ಇಲ್ಲಾರ್ದಕ್ಕೆ ಬೇರೆ ಚಿಂತನೆ ನಡೆದಿದೆ. ಒಂದು ಕಡೆ ಅಲ್ಲಿ ಮಠದಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದಾವೆ ಅಂತ ಹೇಳಿದ್ರಿ. ಯಾವ ರೀತಿ ಚಟುವಟಿಕೆಗಳು ನಡೀತಾ ಇದಾವೆ ಸರ್? ಅದೇ ಹೇಳಿದ್ನಲ್ಲ, ನಾಯಿ ನರಿ ಬಂದು ಮಲ್ಕೊಳ್ಳೋದು, ಯಾರೋ ಬಂದಲ್ಲಿ ಯಾರೂ ಇರಲಾರ್ದಕ್ಕೆ ರಾತ್ರಿ ಬಂದು ಊರು ಹೊರಗೆ ಬೇರೆ ಐತದು, ಅಲ್ಲಿ ಕುಡಿಯೋಕೆ ಕುಂದ್ರೋದು. ಅದೊಂದು ತಾಂಗ ಮಾಡ್ಕೊಂಡ್ಬಿಟ್ಟಿದ್ರು, ಕುಡುಕರ ತಾಂಗ. ಅಲ್ಲಿ ಯಾರೋ ಬಂದಿರೋದು, ನಾಯಿ ನರಿ ಹೊಕ್ಕೊಳ್ಳೋದು, ಇವೆಲ್ಲ ಆಗ್ತಿತ್ತು. ಅದಕ್ಕೆ ಅದನ್ನ ಒಂದು ಗೇಟ್ ಇರಬೇಕು. ಎಲ್ಲರೂ ಯಾವ ಮಠಕ್ಕೆ ಹೋಗ್ರಿ, ಯಾವ ಗೇಟ್ ಇಲ್ಲ, ಬಾಗಿಲಿಲ್ಲ. ಇವರು ರೂಮ್ ಮಾಡ್ಕೊಂಡಾರಲ್ಲ, ಇಲ್ಲಿ ಕಿಲಿ ಹಾಕೊಂಡು ಹೋಗ್ತಾರಲ್ಲ ಇವರು. ಮತ್ತು ಅದನ್ನು ತೆರೆದಿಟ್ಟು ಹೋಗ್ಬೇಕಾಗಿತ್ತು. ಇದನ್ನು ಕೇಳೋಕೆ ಇಚ್ಛೆ ಪಡ್ತೀನಿ. ತಮ್ಮ ರೂಮಿಗೆ ಆದ್ರೆ ಕಿಲಿ, ಮಠಕ್ಕೆ ಗೇಟಿಗೆ ಆದ್ರೆ ಬೀಗ ಬೇಡ ಅಂದ್ರೆ ಕೇಳೋದಕ್ಕೆ ಒಂದು ಸಂಪ್ರದಾಯ ಇರ್ತಾನೆ. ಮನೆ ಯಜಮಾನ ಅಂದಮೇಲೆ ಆ ಮನೆ ಯಜಮಾನಾಗೆ ನಾವು ಕೇಳಬೇಕಲ್ಲ. ಮಕ್ಕಳಾದವರು ಯಾರಾದವರು, ಆ ಸಂಪ್ರದಾಯ ನಮ್ಮಲ್ಲಿ ಬಂದಿದೆಯಲ್ಲ. ಸಂಪ್ರದಾಯನ ಬಿಟ್ಟೇ ನಡೀತಾ ಇದ್ದಾರೆ. ಈಗ ತಾವು ಹೇಳಿದ್ರಿ ಬೇರೊಬ್ಬ ಸ್ವಾಮೀಜಿಯನ್ನು ತಂದು ನೇಮಕ ಮಾಡ್ತೀವಿ ಅಂತೇಳಿ. ಈಗ ಪರ್ಯಾಯ ವ್ಯವಸ್ಥೆ ಮಾಡೋದು ಎಷ್ಟು ಸತ್ಯವೋ ಅಷ್ಟೇ ಈಗಿರುವಂಥ ಸ್ವಾಮೀಜಿ ಅಂದರೆ ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನ ಉಚ್ಚಾಟನೆ ಮಾಡೋದು ಅಷ್ಟೇ ಸತ್ಯ. ನೋಡ್ರಿ, ಉಚ್ಚಾಟನೆ ಪ್ರಶ್ನೆನೇ ಬಂದಿಲ್ಲ. ನಾವು ತೆಗೆದು ಅವ್ರಿಗೆ ಹೊರಗೆ ಹೋಗುವಂತೂ ಹೇಳಿಲ್ಲ, ಹೇಳೋದೂ ಇಲ್ಲ. ಅವರೇ ಹೇಳ್ಕೊಳ್ತಾ ಇದ್ದಾರೆ, ನಾವು ಮಲಪ್ರಭಾ ನದಿ ದಂಡಿ ಮೇಲೆ ನಾವು ಪೀಠವನ್ನು ಮಾಡ್ತೀವಿ. ಮತ್ತು ಅವರು ಅಗ್ರಗಣ್ಯ ನಾಯಕರು, ಈ ಸಮಾಜವನ್ನು ಸೃಷ್ಟಿ ಮಾಡಿದಂಥ ಪುಣ್ಯಾತ್ಮರದಾರ ಇಲ್ಲದಿಷ್ಟು ಮಂದಿ ಪಾಪ. ಅವರು ಯಾಕಂದ್ರೆ ದೊಡ್ಡವರು ಈ ರಾಜ್ಯದೊಳಗೆ. ನಾವೆಲ್ಲ ಈ ಸ್ವಾಮಿಗಳು ಬಂದ ಮೇಲೆ ನಮ್ಮ ಪಂಚಮಸಾಲಿ ಅಂತ ಗೊತ್ತಾಗೈತಿ. ಸ್ವಾಮಿಗಳು ಬಂದ ಮೇಲೆ ನಮ್ಗೆ ಈ ಜಾತಿ ಅನ್ನೋದು ಗೊತ್ತಾಗೈತಿ, ಅರಿವಾಗೈತಿ. ಇವರ ನಮಗೆಲ್ಲ ಪದ್ಧತಿಗಳನ್ನು, ವಿಭೂತಿ ಹಚ್ಚೋದನ್ನು, ನಮ್ಗೆ ಲಿಂಗವನ್ನು ಕಟ್ಟಕ್ಕೆ ಇವರೇ ಕಲಿಸ್ಯಾರ ಪಾಪ. ನಮ್ಗೆ ಗೊತ್ತೇ ಇದ್ದಿಲ್ಲ ನಾವು ಹುಟ್ಟದ. ನನಗೂ 54 ವರ್ಷ ಈಗ. ಸ್ವಾಮಿಗಳಿಗೆ ಎಷ್ಟು ವರ್ಷ ಕೇಳ್ರಿ ಅವ್ರಿಗೆ. ಇವ್ರು ಮತ್ತು ಇವರೇ ಮಠ ಮಾಡ್ಕೋತೀವಿ ನಾವು, KS IAS ಕೋಚಿಂಗ್ ಹಾಸ್ಟೆಲ್ ಮಾಡ್ತೀವಿ ಅಂತ ನಾಯಕರು ಹೇಳ್ಯಾರಲ್ಲ. ಪಾಪ ಮಾಡಲಿ. ಇಷ್ಟು ದಿವಸ ಎಲ್ಲಿ ಹೋಗಿದ್ರು ಇವ್ರು ಪಾಪ. ಇವ್ರಿಗೆ 70 ವರ್ಷ ಆಗಿರ್ಬೇಕು ಈಗ. 70 ವರ್ಷ ಚಿಂತನೆ ಮಾಡಿದಾರ್ದ ಇವತ್ತು ದಿಢೀರಂತೇಳಿ ಹುಬ್ಳಿ ಬೆಳಗಾವಿ ಮಧ್ಯೆ 15 ಎಕರೆ, ಮಲಪ್ರಭಾದ ಮ್ಯಾಗ 10 ಎಕರೆ ಮಠ ಸ್ವಾಮಿಗಳಿಗೆ ಕರ್ಕೊಂಡು ಹೋಗ್ತೀವಿ. ಯಾರು ಬೇಡ ಅಂದಾರೆ ಸ್ವಾಮಿ? ನಾನು ಸ್ವಾಗತ ಮಾಡ್ತೀನಿ ಅವ್ರಿಗೆ. ಪಾಪ ಮಾಡಲಿ. ನಮ್ಮ ಸಮಾಜಕ್ಕಾಗಿ ಮಾಡ್ತಾರಲ್ಲ, ಸಮಾಜಕ್ಕೆ ಯಾರೇ ಒಳ್ಳೇದು ಮಾಡಿದ್ರು ಅವ್ರಿಗೆ ಸ್ವಾಗತ ಮಾಡ್ತೀನಿ. ಪರೋಕ್ಷವಾಗಿ ಸ್ವಾಮೀಜಿಗಳು ಪೀಠ ತ್ಯಾಗ ಮಾಡಲಿ ಅನ್ನೋದೇ ಟ್ರಸ್ಟ್ನ ನಿರ್ಧಾರ ಅಂತೀರಿ? ನೋಡಿ, ನಮ್ಮ ಉದ್ದೇಶಗಳು ಏನೂ ಇಲ್ಲ. ಮಠದ ಸಂಪ್ರದಾಯ, ನಮ್ಮ ಧರ್ಮದ ಸಂಪ್ರದಾಯ ಏನು, ಆ ಸಂಪ್ರದಾಯಗಳು, ನಮ್ಮ ತತ್ವ ಆದರ್ಶಗಳು, ನಮ್ಮ ಸಿದ್ಧಾಂತಗಳು ಉಳಿಬೇಕು. ಅದು ಉಳಿಯೋದಕ್ಕೋಸ್ಕರ ಮಠದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಪರ್ಯಾಯ
ವ್ಯವಸ್ಥೆ ಅಂದರೆ ಮತ್ತೊಬ್ಬ ಸ್ವಾಮೀಜಿ ಪಟ್ಟಾಧಿಕಾರ ಯಾವಾಗ ಸರ್ ಮತ್ತೊಬ್ಬ ಸ್ವಾಮಿ? ನೋಡಿ, ಪಟ್ಟ ಅಧಿಕಾರ ಆಗುತ್ತೋ ಏನಾಗುತ್ತೋ ಅದು ಕಾಲ ನಿರ್ಣಯ ಮಾಡುತ್ತೆ. ಈಗ ಅವ್ರು ಇರೋದಿಲ್ಲ ಪಾಪ, ಅವ್ರು ಸಂಚಾರ ಮಾಡ್ತಾರಲ್ಲ, ಅವ್ರು ಸಂಚಾರ ಮಾಡಲಿ. ಇದಿಷ್ಟು ವಿಜಯಾನಂದ ಕಾಶ್ಯಪ್ನವರವರ ಮಾತು. ಒಂದು ಕಡೆ ಈ ವಿಚಾರವಾಗಿ ಅಂದರೆ ಮಠಕ್ಕೆ ಪೀಠಕ್ಕೆ ಬೇರೊಬ್ಬ ಸ್ವಾಮೀಜಿಯನ್ನು ಪರ್ಯಾಯ ವ್ಯವಸ್ಥೆಯನ್ನು ಮಾಡೋದರ ನಿಟ್ಟಿನಲ್ಲಿ ಈಗಾಗಲೇ ಚಿಂತನೆ ನಡೀತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿಕೆಯನ್ನು ಪರೋಕ್ಷವಾಗಿ ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಈ ವಿಚಾರವಾಗಿ ಅಂದರೆ ಬೇರೊಬ್ಬ ಸ್ವಾಮೀಜಿಯನ್ನು ಪಟ್ಟಾಧಿಕಾರ ಮಾಡ್ತೀವೋ ಅಥವಾ ಈಗಿರುವಂಥ ಸ್ವಾಮೀಜಿಗಳು ಪೀಠ ತ್ಯಾಗ ಮಾಡ್ತಾರೋ ಅನ್ನೋದನ್ನು ಕಾಲವೇ ನಿರ್ಣಯ ಮಾಡುತ್ತೆ ಅಂತಕ್ಕಂಥ ಮಾತುಗಳನ್ನ ಕಾಶ್ಯಪ್ನವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದಂಥ ವಿಚಾರವಾಗಿ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇದೆ. ಈ ಕುರಿತಂತೆ ಸಾಕಷ್ಟು ಪಂಚಮಸಾಲಿ ಪೀಠದ ಅದೇ ರೀತಿ ಮುಖಂಡರ ಒಂದು ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು ಈ ನಡುವೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕ ಅದೇ ರೀತಿ ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವ್ರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಒಂದು ಕಡೆ ಕೆಲವೊಂದಿಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರಿ, ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವಾಗಿ. ಏನು ಪರ್ಯಾಯ ವ್ಯವಸ್ಥೆ? ಪರ್ಯಾಯ ವ್ಯವಸ್ಥೆ ಅಂದರೆ ಒಂದು ಯಾವ ಸಿದ್ಧಾಂತದ ಮೇಲೆ, ತತ್ವದ ಮೇಲೆ ನಾವು ಒಂದು ಸಮಾಜದಲ್ಲಿ ಜನಿಸಿದ್ದೀವಿ, ಅದು ಲಿಂಗಾಯತ ಪಂಚಮಸಾಲಿ. ಅದು ಬಸವಣ್ಣನವರನ್ನು ನಮ್ಮ ಗುರುಗಳಾಗಿ ನಾವು ನಂಬಿದಂಥವ್ರು. ಬಸವಣ್ಣನ ತತ್ವ ಆದರ್ಶಗಳನ್ನು, ವಿಚಾರಗಳನ್ನು ತಿದ್ದುಕೊಂಡು ನಾವು ನಡೆಯುವಂಥ ಮಠ ಆಗಬೇಕು ಅನ್ನೋದು ನಮ್ಮ ಒಂದು ಟ್ರಸ್ಟಿನ ಉದ್ದೇಶ. ಅದಕ್ಕೋಸ್ಕರನೇ ಜಮೀನು ತೊಗೊಂಡು, ಮಠ ತೊಗೊಂಡು, ಗುರುಗಳನ್ನ ಮಾಡಿ ನಾವೆಲ್ಲ ಮಾಡಿದ್ದಂಥದ್ದು. ಅದು ನಡಿಬೇಕಲ್ಲ, ಅದು ಉಳಿಬೇಕಲ್ಲ. ಆ ಸಂಪ್ರದಾಯ ಎಲ್ಲೋ ಬಿಟ್ಟು ಹೋಗ್ತಾ ಇದೆ. ಅದು ಆಗಬಾರ್ದು. ಸಮಾಜ ಒಂದು ಸಂಪ್ರದಾಯದಲ್ಲಿ, ಒಂದು ಪರಂಪರೆಯಲ್ಲಿ ಬಂದಂಥ ಸಮಾಜ. ಆ ಸಮಾಜಕ್ಕೆ ಒಂದು ತಂದೆ ಆದ ನಿಲುವಿದೆ. ಆ ನಿಲುವನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇತ್ತೀಚಿನ ದಿನಗಳಲ್ಲಿ ಅದು ಆಗ್ತಾಯಿಲ್ಲ. ಯಾಕಂದರೆ ನಮ್ಮ ಗುರುಗಳು ಭಾಳ ಪಾಪ ಬ್ಯುಸಿ ಆಗಿಬಿಟ್ರ. ಅವರಿಗೆ ಬೆಳಗಾವಿಗೆ ಒಂದು ಮನೆ ಮಾಡ್ತಾರೆ, ಹುಬ್ಳಿ ಧಾರವಾಡಕ್ಕೆ ಒಂದು ಮನೆ ಮಾಡ್ಯಾರ, ಬೆಂಗಳೂರಿಗೆ ಒಂದು ಮನೆ ಮಾಡ್ತಾರೆ. ಅವರು ಪಾಪ ಬ್ಯುಸಿ ಅದಾರ. ಅವ್ರು ಸಂಚಾರ ಮಾಡಿಕೊಂಡು ಆರಾಮಾಗಿರಲಿ. ಅವರು ಚರಪೀಠ ಆದರೆ ನಾವು ಹರಪೀಠ ಅಲ್ಲಿ ಮಾಡ್ತೀವಿ. ಸ್ಥಿರಪೀಠ ಒಂದು ಇರಬೇಕನ್ನೋದು ನಮ್ಮ ಉದ್ದೇಶ. ಅಲ್ಲಿ ಯಾಕಂದ್ರೆ ಸಮಾಜ ಜನ ಬರ್ತಾರೆ. ಕೂಡಲ ಸಂಗಮ ಪವಿತ್ರವಾದ ಕ್ಷೇತ್ರ, ಅನ್ನ ಬಸವಣ್ಣನವರ ಒಂದು ತಪೋಭೂಮಿ, ಐಕ್ಯ ಭೂಮಿ ಅಂತ ಹೇಳ್ತೀವಿ. ಅಲ್ಲಿ ಸಾಕಷ್ಟು ಜನ ಬರ್ತಾರೆ. ಅವಾಗ ಮಠಕ್ಕೆ ಬಂದಾಗ ಅಲ್ಲಿ ದಾಸೋಹ, ಕಾಯಕ ಇವೆಲ್ಲ ನಡೀಬೇಕಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಅಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡೋದಕ್ಕೆ ಮುಂದಾಗಿದ್ದೀವಿ. ಯಾಕಂದರೆ ಅಲ್ಲಿ ಇರಬೇಕು ಗುರುಗಳನ್ನೋರು ಒಬ್ಬರು ಇದ್ದರೆ ಅದು ಚಂದಲ್ಲ. ಗುರುಗಳು ಬಂದಾಗ, ಮಠಕ್ಕೆ ಬಂದಾಗ ಯಾರೂ ಇಲ್ಲ, ಖಾಲಿ ಹೊಡೆಯೋದು, ಅಲ್ಲಿ ನಾಯಿ ನರಿ ಮಕ್ಕೊಳ್ಳೋದು, ಅಲ್ಲಿ ಅವನೋ ಸೆರೆ ಕುಡ್ಕೊಂಡು ಕುಂದ್ರೋದು, ಇದು ಸರಿಯಲ್ಲ. ಅದಕ್ಕೆ ನಾನು ಬೀಗ ಹಾಕ್ಸಿದ್ದು, ಅದಕ್ಕೆ ಗೇಟ್ ಮಾಡಿಸಿದ್ದೀನಿ ರಕ್ಷಣೆ ಮಾಡೋದಕ್ಕೆ. ಅದಕ್ಕೆ ಬೀಗ ಹಾಕ್ಸಿದ್ರು. ಯಾರಿಗೆ ಬರಬೇಕಲ್ಲ ಅಂತ ಹೇಳಿದ್ದೆ ನನಗೆ ಇವರೇನು 2 ವರ್ಷದಿಂದ ಒಂದಾರು ಸಂಪರ್ಕ ಮಾಡಿದ್ರ, ನನಗೆ ಕೇಳಿದ್ರ ಬರ್ತೀನಿ ಹೋಗ್ತೀನಿ ಅಂತ? ಅಥವಾ ಧರ್ಮದರ್ಶಿ ಈ ಟ್ರಸ್ಟಿನ ನಾನು ಒಬ್ಬ ಅಧ್ಯಕ್ಷ ಆದಮೇಲೆ ನನಗೊಂದು ಫೋನ್ ಆದರೂ ಮಾಡಿ ಅವರು ನನಗೊಂದು ಶುಭಾಶಯನ್ನು ಹೇಳ್ಯಾರ? ಯಾಕೆ ಮಾಡಬಾರ್ದಾಗಿತ್ತು? ಇದೇ ಟ್ರಸ್ಟ್ ನಡೆಯಿಲ್ಲಲ್ಲ, ಅವರು ಸ್ವಾಮಿಗಳಾಗಿದ್ದು. ಮತ್ತು ಅವ್ರಿಗೆ ಬೇಕಲ್ಲ ರೀ ಗುರುಗಳಾದವ್ರಿಗೆ. ಅದು ಇಲ್ಲಾರ್ದಕ್ಕೆ ಬೇರೆ ಚಿಂತನೆ ನಡೆದಿದೆ. ಒಂದು ಕಡೆ ಅಲ್ಲಿ ಮಠದಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದಾವೆ ಅಂತ ಹೇಳಿದ್ರಿ. ಯಾವ ರೀತಿ ಚಟುವಟಿಕೆಗಳು ನಡೀತಾ ಇದಾವೆ ಸರ್? ಅದೇ ಹೇಳಿದ್ನಲ್ಲ, ನಾಯಿ ನರಿ ಬಂದು ಮಲ್ಕೊಳ್ಳೋದು, ಯಾರೋ ಬಂದಲ್ಲಿ ಯಾರೂ ಇರಲಾರ್ದಕ್ಕೆ ರಾತ್ರಿ ಬಂದು ಊರು ಹೊರಗೆ ಬೇರೆ ಐತದು, ಅಲ್ಲಿ ಕುಡಿಯೋಕೆ ಕುಂದ್ರೋದು. ಅದೊಂದು ತಾಂಗ ಮಾಡ್ಕೊಂಡ್ಬಿಟ್ಟಿದ್ರು, ಕುಡುಕರ ತಾಂಗ. ಅಲ್ಲಿ ಯಾರೋ ಬಂದಿರೋದು, ನಾಯಿ ನರಿ ಹೊಕ್ಕೊಳ್ಳೋದು, ಇವೆಲ್ಲ ಆಗ್ತಿತ್ತು. ಅದಕ್ಕೆ ಅದನ್ನ ಒಂದು ಗೇಟ್ ಇರಬೇಕು. ಎಲ್ಲರೂ ಯಾವ ಮಠಕ್ಕೆ ಹೋಗ್ರಿ, ಗೇಟ್ ಇಲ್ಲ, ಬಾಗಿಲಿಲ್ಲ. ಇವರು ರೂಮ್ ಮಾಡ್ಕೊಂಡಾರಲ್ಲ, ಇಲ್ಲಿ ಕಿಲಿ ಹಾಕೊಂಡು ಹೋಗ್ತಾರಲ್ಲ ಇವರು. ಮತ್ತು ಅದನ್ನು ತೆರೆದಿಟ್ಟು ಹೋಗ್ಬೇಕಾಗಿತ್ತು. ಇದನ್ನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ತಮ್ಮ ರೂಮಿಗೆ ಆದ್ರೆ ಕಿಲಿ, ಮಠಕ್ಕೆ ಗೇಟಿಗೆ ಆದರೆ ಬೀಗ ಬೇಡ ಅಂದ್ರೆ ಕೇಳೋದಕ್ಕೆ ಒಂದು ಸಂಪ್ರದಾಯ ಇರ್ತಾನೆ. ಮನೆ ಯಜಮಾನ ಅಂದಮೇಲೆ ಆ ಮನೆ ಯಜಮಾನಾಗೆ ನಾವು ಕೇಳಬೇಕಲ್ಲ. ಮಕ್ಕಳಾದವರು ಯಾರಾದವರು, ಆ ಸಂಪ್ರದಾಯ ನಮ್ಮಲ್ಲಿ ಬಂದಿದೆಯಲ್ಲ. ಸಂಪ್ರದಾಯನ ಬಿಟ್ಟೇ ನಡೀತಾ ಇದ್ದಾರೆ. ಈಗ ತಾವು ಹೇಳಿದ್ರಿ ಬೇರೊಬ್ಬ ಸ್ವಾಮೀಜಿಯನ್ನು ತಂದು ನೇಮಕ ಮಾಡ್ತೀವಿ ಅಂತೇಳಿ. ಈಗ ಪರ್ಯಾಯ ವ್ಯವಸ್ಥೆ ಮಾಡೋದು ಎಷ್ಟು ಸತ್ಯವೋ ಅಷ್ಟೇ ಈಗಿರುವಂಥ ಸ್ವಾಮೀಜಿ ಅಂದರೆ ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನ ಉಚ್ಚಾಟನೆ ಮಾಡೋದು ಅಷ್ಟೇ ಸತ್ಯ. ನೋಡ್ರಿ, ಉಚ್ಚಾಟನೆ ಪ್ರಶ್ನೆನೇ ಬಂದಿಲ್ಲ. ನಾವು ತೆಗೆದು ಅವ್ರಿಗೆ ಹೊರಗೆ ಹೋಗುವಂತೂ ಹೇಳಿಲ್ಲ, ಹೇಳೋದೂ ಇಲ್ಲ. ಅವರೇ ಹೇಳ್ಕೊಳ್ತಾ ಇದ್ದಾರೆ, ನಾವು ಮಲಪ್ರಭಾ ನದಿ ದಂಡಿ ಮೇಲೆ ನಾವು ಪೀಠವನ್ನು ಮಾಡ್ತೀವಿ. ಮತ್ತು ಅವರು ಅಗ್ರಗಣ್ಯ ನಾಯಕರು, ಈ ಸಮಾಜವನ್ನು ಸೃಷ್ಟಿ ಮಾಡಿದಂಥ ಪುಣ್ಯಾತ್ಮರದಾರ ಇಲ್ಲದಿಷ್ಟು ಮಂದಿ ಪಾಪ. ಅವರು ಯಾಕಂದ್ರೆ ದೊಡ್ಡವರು ಈ ರಾಜ್ಯದೊಳಗೆ. ನಾವೆಲ್ಲ ಈ ಸ್ವಾಮಿಗಳು ಬಂದ ಮೇಲೆ ನಮ್ಮ ಪಂಚಮಸಾಲಿ ಅಂತ ಗೊತ್ತಾಗೈತಿ. ಸ್ವಾಮಿಗಳು ಬಂದ ಮೇಲೆ ನಮ್ಗೆ ಈ ಜಾತಿ ಅನ್ನೋದು ಗೊತ್ತಾಗೈತಿ, ಅರಿವಾಗೈತಿ. ಇವರೇ ನಮಗೆಲ್ಲ ಪದ್ಧತಿಗಳನ್ನು, ವಿಭೂತಿ ಹಚ್ಚೋದನ್ನು, ನಮ್ಗೆ ಲಿಂಗವನ್ನು ಕಟ್ಟಕ್ಕೆ ಇವರೇ ಕಲಿಸ್ಯಾರ ಪಾಪ. ನಮ್ಗೆ ಗೊತ್ತೇ ಇದ್ದಿಲ್ಲ ನಾವು ಹುಟ್ಟದ. ನನಗೂ 54 ವರ್ಷ ಈಗ. ಸ್ವಾಮಿಗಳಿಗೆ ಎಷ್ಟು ವರ್ಷ ಕೇಳ್ರಿ ಅವ್ರಿಗೆ. ಮತ್ತು ಇವರೇ ಮಠ ಮಾಡ್ಕೋತೀವಿ ನಾವು, KS IAS ಕೋಚಿಂಗ್ ಹಾಸ್ಟೆಲ್ ಮಾಡ್ತೀವಿ ಅಂತ ನಾಯಕರು ಹೇಳ್ಯಾರಲ್ಲ. ಪಾಪ ಮಾಡಲಿ.
ಇಷ್ಟು ದಿವಸ ಎಲ್ಲಿ ಹೋಗಿದ್ರು ಇವ್ರು ಪಾಪ. ಇವ್ರಿಗೆ 70 ವರ್ಷ ಆಗಿರ್ಬೇಕು ಈಗ. 70 ವರ್ಷ ಚಿಂತನೆ ಮಾಡಿದಾರ್ದ ಇವತ್ತು ದಿಢೀರಂತೇಳಿ ಹುಬ್ಳಿ ಬೆಳಗಾವಿ ಮಧ್ಯೆ 15 ಎಕರೆ, ಮಲಪ್ರಭಾದ ನೀರ್ ಮ್ಯಾಗ 10 ಎಕರೆ ಮಠ, ಸ್ವಾಮಿಗಳಿಗೆ ಕರ್ಕೊಂಡು ಹೋಗ್ತೀವಿ. ಯಾರು ಬೇಡ ಅಂದಾರೆ ಸ್ವಾಮಿ? ನಾನು ಸ್ವಾಗತ ಮಾಡ್ತೀನಿ ಅವ್ರಿಗೆ, ಪಾಪ ಮಾಡಲಿ, ನಮ್ಮ ಸಮಾಜಕ್ಕಾಗಿ ಮಾಡ್ತಾರಲ್ಲ, ಸಮಾಜಕ್ಕೆ ಯಾರೇ ಒಳ್ಳೇದು ಮಾಡಿದ್ರು ಅವ್ರಿಗೆ ಸ್ವಾಗತ ಮಾಡ್ತೀನಿ. ಪರೋಕ್ಷವಾಗಿ ಸ್ವಾಮೀಜಿಗಳು ಪೀಠ ತ್ಯಾಗ ಮಾಡಲಿ ಅನ್ನೋದೇ ಟ್ರಸ್ಟ್ನ ನಿರ್ಧಾರ ಅಂತೀರಿ ಸರ್? ನೋಡಿ, ನಮ್ಮ ಉದ್ದೇಶಗಳು ಏನೂ ಇಲ್ಲ. ಮಠದ ಸಂಪ್ರದಾಯ, ನಮ್ಮ ಧರ್ಮದ ಸಂಪ್ರದಾಯ ಏನು, ಆ ಸಂಪ್ರದಾಯಗಳು, ನಮ್ಮ ತತ್ವ ಆದರ್ಶಗಳು, ನಮ್ಮ ಸಿದ್ಧಾಂತಗಳು ಉಳಿಬೇಕು. ಅದು ಉಳಿಯೋದಕ್ಕೋಸ್ಕರ ಮಠದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಪರ್ಯಾಯ ವ್ಯವಸ್ಥೆ ಅಂದರೆ ಮತ್ತೊಬ್ಬ ಸ್ವಾಮೀಜಿ ಪಟ್ಟಾಧಿಕಾರ ಯಾವಾಗ ಸರ್ ಮತ್ತೊಬ್ಬ ಸ್ವಾಮಿ? ನೋಡಿ, ಪಟ್ಟ ಅಧಿಕಾರ ಆಗುತ್ತೋ ಏನಾಗುತ್ತೋ ಅದು ಕಾಲ ನಿರ್ಣಯ ಮಾಡುತ್ತೆ. ಈಗ ಅವ್ರು ಇರೋದಿಲ್ಲ ಪಾಪ, ಅವ್ರು ಸಂಚಾರ ಮಾಡ್ತಾರಲ್ಲ, ಅವ್ರು ಸಂಚಾರ ಮಾಡಲಿ. ಇದಿಷ್ಟು ವಿಜಯಾನಂದ ಕಾಶ್ಯಪ್ನವರ ಮಾತು. ಒಂದು ಕಡೆ ಈ ವಿಚಾರವಾಗಿ ಅಂದರೆ ಮಠಕ್ಕೆ ಪೀಠಕ್ಕೆ ಬೇರೊಬ್ಬ ಸ್ವಾಮೀಜಿಯನ್ನು ಪರ್ಯಾಯ ವ್ಯವಸ್ಥೆಯನ್ನು ಮಾಡೋದರ ನಿಟ್ಟಿನಲ್ಲಿ ಈಗಾಗಲೇ ಚಿಂತನೆ ನಡೀತಾ ಇದೆ ಅಂತಕ್ಕಂಥ ಮಾತುಗಳನ್ನು, ಹೇಳಿಕೆಯನ್ನು ಪರೋಕ್ಷವಾಗಿ ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಈ ವಿಚಾರವಾಗಿ ಅಂದರೆ ಸ್ವಾಮೀಜಿ ಬೇರೊಬ್ಬ ಸ್ವಾಮೀಜಿಯನ್ನು ಪಟ್ಟಾಧಿಕಾರ ಮಾಡ್ತೀವೋ ಅಥವಾ ಈಗಿರುವಂಥ ಸ್ವಾಮೀಜಿಗಳು ಪೀಠ ತ್ಯಾಗ ಮಾಡ್ತಾರೋ ಅನ್ನೋದನ್ನು ಕಾಲವೇ ನಿರ್ಣಯ ಮಾಡುತ್ತೆ ಅಂತಕ್ಕಂಥ ಮಾತುಗಳನ್ನ ಕಾಶ್ಯಪ್ನವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.